ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎಲ್ಲಿ ನೋಡಿದ್ರು ಜನ ಈ ಒಂದು ಹರಿಹರ ಟೆಂಪಲ್ಗೆ ಸುಬ್ರಹ್ಮಣ್ಯ ಸೃಷ್ಟಿಗೆ ಹರಿದು ಬರ್ತಾ ಇದೆ ಜನ ಸಾಗರ. ಬನ್ನಿ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ. ಈ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣನವರು ಹರಿಹರ ದೇವಾಲಯದ ಆವರಣಕ್ಕೆ ಈಗ ಪ್ರವೇಶ ಮಾಡ್ತಾ ಇದ್ದಾರೆ. ಈಗ ತಾವು ನೋಡ್ತಾ ಇರ್ಬೋದು, ಇವ್ರನ್ನೆಲ್ಲ ಕೂಡ ಆಡಳಿತ ಮಂಡಳಿಯವರು ಸ್ವಾಗತ ಮಾಡ್ತಾ ಇದ್ದಾರೆ. ಈಗ ಶಾಸಕರು, ಈ ಕ್ಷೇತ್ರದ ಶಾಸಕರು ಹರಿಹರ ಸುಬ್ರಹ್ಮಣ್ಯ ಸೃಷ್ಟಿಯ ದೇವಾಲಯಕ್ಕೆ ಈಗ ಆಗಮಿಸ್ತಾ ಇದ್ದಾರೆ. ದೇವಾಲಯದ ಆವರಣಕ್ಕೆ ಈಗ ಶಾಸಕ ಎಸ್ ಪೊನ್ನಣ್ಣನವರು ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಮೂಲು ಕ್ಯೂವಲ್ಲಿ ಬರೋಣ. ಇಲ್ಲಿ ದಕ್ಷಿಣ ಕೊಡಗಿನ ಪ್ರತಿಷ್ಠಿತ ಏನು ಟೆಂಪಲ್ ಇದೆ ಹರಿಹರದಲ್ಲಿ, ಸುಬ್ರಹ್ಮಣ್ಯ ಸೃಷ್ಟಿ ಅತ್ಯಂತ ಯಶಸ್ವಿಯಾಗಿ ವರ್ಷಂಪ್ರತಿ ನಡೀತಾ ಇದೆ. ಈ ಬಾರಿ ಕೂಡ ನಿರೀಕ್ಷೆಗೆ ಮೀರಿದ ಜನಸಾಗರ ಇಲ್ಲಿ ಹರಿದು ಬರ್ತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಟ್ರಾಫಿಕ್ ವ್ಯವಸ್ಥೆನೂ ಕೂಡ ಪೊಲೀಸರು ಇಲ್ಲಿ ನಿಯಂತ್ರಣ ಮಾಡ್ತಿದ್ದಾರೆ. ಹೆಚ್ಚಿನ ಜನಸಂಖ್ಯೆಯು ಬಂದಿದ್ದಾರೆ. ಎಲ್ಲ ಪೂಜಾ ವಿಧಾನಗಳು ಕೂಡ ನಡೀತಾ ಇದೆ. ಆಡಳಿತ ಮಂಡಳಿಯು ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನನ ಯಶಸ್ವಿಯಾಗಿ ಮಾಡ್ತಿದೆ. ನನ್ನ ಎಡಭಾಗದಲ್ಲಿ ಅನ್ನದಾನ ಕೂಡ ವ್ಯವಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಿದ್ದಾರೆ. ಹರಿಹರ ದೇವಾಲಯದ ಆವರಣ ಪ್ರವೇಶ ಮಾಡ್ತಿದ್ದಂತೆಯೇ ರಸ್ತೆಯ ಎರಡು ಬದಿಯಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳು ಅತ್ಯಂತ ಯಶಸ್ವಿಯಾಗಿ ಸಾಗ್ತಿದೆ. ಜಾತ್ರೆಯ ಸಂಭ್ರಮ ಇಲ್ಲಿ ತಾವು ಏನು ನೋಡ್ತಾ ಇದ್ದೀರಿ, ಇದು ಹರಿಹರ ಸುಬ್ರಹ್ಮಣ್ಯ ಟೆಂಪಲಲ್ಲಿ ಇದು ಕಾಣ್ಬೋದು. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಜನ ಇಲ್ಲಿ ಬಂದಿರೋದನ್ನು ನೋಡ್ಬೋದು. ಈಗ ದೇವಾಲಯದ ಆವರಣದಲ್ಲಿ ಅಚ್ಚುಕಟ್ಟಾದಂಥ ಅನ್ನ ಸಂತರ್ಪಣೆಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈಗ ನಾವು ನೋಡ್ತೀವಿ, ಸರತಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಇಲ್ಲಿಯ ಸಮಿತಿಯವರು ಕೂಡ ಭಾರಿ ಅಚ್ಚುಕಟ್ಟಾಗಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾವಿರಾರು ಭಕ್ತರು ಕೂಡ ಈ ಒಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ. ನಾವು ಹರಿಹರಕ್ಕೆ ಸುಮಾರು ವರ್ಷದಿಂದ ಬರ್ತಿದ್ದೇನೆ. ಈ ಒಂದು 2-3 ವರ್ಷದಿಂದ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ದೇವಸ್ಥಾನ. ಜನರು ಜಾಸ್ತಿ ಬರ್ತಾಯಿದ್ದಾರೆ, ಇಂಪ್ರೂವ್ಮೆಂಟ್ ಆಗಿದೆ, ಒಳ್ಳೆ ಫೆಸಿಲಿಟಿ ಇದೆ, ಎಲ್ಲ ಭಾಳ ನಂಬಿಕೆ ಇದೆ ಜನರಿಗೆ ಇಲ್ಲಿದ್ದು. ಅದೇ ಥರ ಬೇರೆ ಬಾಕಿ ದೇವಸ್ಥಾನ ಸಹ ಆಗಬೇಕಂತ ನಾವು ಕೇಳ್ಕೊಳ್ತೇವೆ. ಭಾಳ ಚೆಂದಾಗಿ ಉಂಟು, ಪ್ರಿಪ್ರೇಷನ್ಸ್ ಆಗಲಿ, ಡೆಕೋರೇಷನ್ಸ್ ಆಗಲಿ, ಜನರು ಪೂಜೆ ಪುನಸ್ಕಾರ ಎಲ್ಲ ಭಾಳ ಚೆಂದಾಗಿದೆ. ಡೆವಲಪ್ಮೆಂಟ್ ಭಾಳ ಜಾಸ್ತಿ ಆಗಿದೆ. ಡೆವಲಪ್ಮೆಂಟ್ ಇಲ್ಲಿ ವಿಶೇಷವಾಗಿ ಒಂದು ದೇವರ ಮೇಲೆ ವಿಶೇಷ ಭಕ್ತಿ ಇಟ್ಟರೆ ಇಲ್ಲಿ ದೇವರಲ್ಲಿ ಇರೋದು ಸುಬ್ರಹ್ಮಣ್ಯ ದೇವರು. ಅದರಿಂದ ಭಾಳ ನಂಬಿಕೆ ಇದೆ ಜನರಿಗೆ ಸುಬ್ರಹ್ಮಣ್ಯ ಮೇಲೆ. ಚಿಕ್ಕ ಮಕ್ಕಳು, ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಭಾಳ ವಿಶೇಷ ದೇವರು ಇದು. ಕಷ್ಟ ನಷ್ಟಕ್ಕೆ ಎಲ್ಲದಕ್ಕೂ ಭಾಳ ಸಹಾಯ ಕೊಡ್ತದೆ. ಅದರಿಂದ ಜನರು ಭಾಳ ನಂಬಿ ಬರ್ತಾರೆ. ಇಲ್ಲಿ 2 ದಿವಸ ಬರ್ತಾರೆ. ಇವತ್ತು ಇರುತ್ತೆ, ನಾಳೆ ದೇವರು ಸ್ನಾನ ಮಾಡೋದು ವಿಷಯ ಇದೆ, ನಾಳೆ ಫುಲ್ಲು ಜನರು ಇರ್ತಾರೆ. ಭಾಳ ಒಳ್ಳೆಯದೇ ದೇವಸ್ಥಾನ ಇದು. ಮಾನ್ಯ ಶಾಸಕರು ಈಗಾಗಲೇ ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಹರಿಹರ ಸುಬ್ರಹ್ಮಣ್ಯ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಅವ್ರನ್ನ
ಬರಮಾಡಿಕೊಳ್ತಿದ್ದಾರೆ ಮತ್ತು ದೇವಾಲಯದ ಆವರಣಕ್ಕೆ ಜೊತೆಯಲ್ಲೇ ತೆರಳ್ತಾ ಇದ್ದಾರೆ. ಈಗ ನೀವು ನೋಡ್ತಿರೋದು ಈ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣನವರು ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡ್ತಕ್ಕಂಥ ಈ ಒಂದು ಸಂದರ್ಭನ ನಿಮಗೆ ನಾನೀಗ ತೋರಿಸ್ತಾ ಇದ್ದೀನಿ. ಶಾಸಕರು ಈಗಾಗಲೇ ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಎಸ್ ಪೊನ್ನಣ್ಣನವರು ಹರಿಹರದ ದೇವಸ್ಥಾನದ ಆವರಣಕ್ಕೆ ಬಂದು ದೇವರ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ದೇವರ ದರ್ಶನ ಪಡಿತಿದ್ರೆ ಇವತ್ತು ಭಾಳ ಒಂದು ವಿಶೇಷವಾದಂಥ ದಿನ, ಸುಬ್ರಹ್ಮಣ್ಯ ಸೃಷ್ಟಿ. ಈ ದೇವಾಲಯದಲ್ಲಿ ಭಕ್ತಾದಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ದೇವರ ಅನುಗ್ರಹವನ್ನು ಪಡೆಯುವಂಥದ್ದು. ನನ್ನ ನೆರೆ ಊರು, ಪಕ್ಕದ ಊರು. ಇದರಿಂದ ಕಳೆದ 3 ವರ್ಷ ಆಗಿದೆ. ಮೂರು ವರ್ಷವೂ ಕೂಡ ಬಂದಿದ್ದೇನೆ. ಇವತ್ತು ಬರೋದಿರಲಿಲ್ಲ, ಆದರೂ ಕೂಡ ಬಹುಶಃ ದೇವರ ಇಚ್ಛೆ, ಅದರಿಂದ ಇವತ್ತಿಲ್ಲಿ ಕಾರ್ಯಕ್ರಮ ಇಲ್ಲದಿದ್ದರೂ ಕೂಡ ಇಲ್ಲಿ ಬರುವಂಥದ್ದಾಯಿತು. ಬಂದಾಗ ಒಂದು ಒಳ್ಳೆಯ ಅನುಭವ, ಒಂದು ಪುಣ್ಯಸ್ಥಳ. ಅದರಿಂದ ಈ ನಾಡಿನ ಜನರಿಗೆ ನೆಮ್ಮದಿ ಸಮೃದ್ಧಿಯನ್ನು ಕಲ್ಪಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಸರ್, ಅಭಿವೃದ್ಧಿ ಭಾಳಷ್ಟು ಹೆಚ್ಚಾಗ್ತಾ ಬರ್ತಾ ಇದೆ ಆಡಳಿತ ಮಂಡಳಿ, ಅದರ ಬಗ್ಗೆ ಏನು ಹೇಳುತ್ತೆ? ಅಲ್ಲ, ದೇವಾಲಯ ಭಾಳ ಅದೇ ಈಗಾಗಲೇ ಹೇಳಿದಾಗೆ ಭಕ್ತಾದಿಗಳು ಹೆಚ್ಚಾಗಿರೋದ್ರಿಂದ ದೇವಸ್ಥಾನದ ಅಭಿವೃದ್ಧಿಗೆ ಅವಕಾಶ ಆಗ್ತದೆ. ಆಡಳಿತ ಮಂಡಳಿ ಕೂಡ ನಮ್ಮ ಧರ್ಮಜನವರಿದ್ದಾರೆ ಅಧ್ಯಕ್ಷರಾಗಿ, ಭಾಳ ಉತ್ತಮ ಕೆಲಸವನ್ನು ಮಾಡಿ ಇವತ್ತು ಬಹುಶಃ ಅಭಿವೃದ್ಧಿ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲೇ ಒಂದು ಅಭಿವೃದ್ಧಿ ಪಟ್ಟಂಥ ದೇವಾಲಯಗಳಲ್ಲಿ ಒಂದು ಇದು. ಅದರಿಂದ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಆಗಲಿ. ಕ್ಷೇತ್ರ ಶಾಸಕರು ಸರಳತನಕ್ಕೆ ಯಾಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಸಾರ್ವಜನಿಕ ವಲಯದಲ್ಲಿ ಅಂದರೆ, ಇವರು ಕೂಡ ಸರತಿ ಸಾಲಿನಲ್ಲೇ ಬಂದು ತೀರ್ಥ ಪ್ರಸಾದ ಏನು ಅನ್ನ ಸಂತರ್ಪಣೆ ಇದೆ ಅಲ್ಲಿ ಸ್ವೀಕಾರ ಮಾಡ್ತಿರೋದನ್ನು ಈಗ ನೀವು ನೋಡ್ತಾ ಇದ್ದೀರಿ. ಸಾಮಾನ್ಯ ಏನು ಜನ ಬರ್ತಾ ಇದ್ದಾರೆ ಅದೇ ಸಾಲಿನಲ್ಲಿ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತಿರೋದು ಈ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣನವರು. ಹರಿಹರ ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿ ಇಲ್ಲಿಯ ಸ್ಥಳೀಯರಾದಂಥ ತೀರ್ಥೀರ ಧರ್ಮಾಜ ಉತ್ತಪ್ಪನವರು ಕಳೆದ 13 ವರ್ಷಗಳಿಂದ ಯಶಸ್ವಿಯಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಈ ದೇವಾಲಯ ಅತ್ಯಂತ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಈ ದೇವರ ಅನುಗ್ರಹ ಕೂಡ ಅವ್ರ ಮೇಲೆ ಇದೆ, ಅವ್ರ ಕುಟುಂಬದ ಮೇಲೆ ಇದೆ, ಈ ಊರಿನ ಮೇಲೆ ಇದೆ. ಬನ್ನಿ, ಈಗ ತೀರ್ಥೀರ ಧರ್ಮಾಜವರು ನಮ್ಮೊಟ್ಟಿಗಿದ್ದಾರೆ. ಈ ಬಾರಿಯ ವಿಶೇಷಗಳನ್ನು ನಾವು ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್, ಈ ವರ್ಷ ಜನಸಾಗರ ಹೆಚ್ಚಾಗಿ ಬರ್ತಾ ಇದೆ, ಏನು ಸರ್? ಹೌದು, ಈ ದೇವಸ್ಥಾನ ಸುಮಾರು ಇತಿಹಾಸ ಪ್ರಸಿದ್ಧವಾಗಿದ್ದು, ಕೊಡಗಿನಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳೋದು ಪುರಾತನ ಕಾಲದಲ್ಲಿ ಇಲ್ಲಿ ಮಾತ್ರ ನಡೀತಾ ಇತ್ತು. ಆಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ವಿಧಿವಿಧಾನಗಳಿದೆ ಅದನ್ನೆಲ್ಲ ಕೂಡ ಇಲ್ಲಿ ಕೂಡ ನಾವು ನೆರವೇರಿಸ್ತೀವಿ. ಅದೇ ರೀತಿ ತುಂಬ ವರ್ಷಗಳಿಂದ ಭಾರಿ ಪ್ರಸಿದ್ಧವಾಗಿ, ಭಾರಿ ಅತ್ಯುತ್ತಮವಾಗಿ ಎಲ್ಲ ಜನಸಾಗರಗಳು ಇಲ್ಲಿ ಸುಬ್ರಹ್ಮಣ್ಯ ದೇವರ ಏನೇ ಹರಕೆ ಇದ್ದರೂ ಕೂಡ ಬಂದಿಲ್ಲಿ ತೀರಿಸೋದು ಒಂದು ವಾಡಿಕೆ. ಹಾಗೆ ಈಗ ಕೆಲವಾರು ಸ್ಥಳಗಳಲ್ಲಿ ಕೊಡಗಿನ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಇದರಲ್ಲಿ ಟೌನ್ಗಳಲ್ಲೆಲ್ಲ ಕೂಡ ಇವತ್ತು ಸುಬ್ರಹ್ಮಣ್ಯ ದೇವರ ಕೆಲವರು ದೇವಸ್ಥಾನ ಸ್ಥಾಪನೆಯಾಗಿ ಇವತ್ತು ಅಲ್ಲಿ ಕೂಡ ವಿಜೃಂಭಣೆಯಿಂದ ನಡೀತಿದೆ. ಅದರಿಂದ ಆದರೂ ಕೂಡ ಇಲ್ಲಿ ಇತಿಹಾಸವಾಗಿ ಬಂದಿದ್ದಂತಹ ಕೆಲವೊಂದು ಧಾರ್ಮಿಕವಾದಂತಹ ಏನು ಕಾಣಿಕೆಗಳಿದ್ದಾವೆ ಅಥವಾ ಅವರ ಹರಕೆಗಳಿದೆ ಅದನ್ನು ಬಂದು ಇಲ್ಲೇ ತೀರಿಸ್ತಾರೆ. ಇದು ಕಳೆದ ಹಲವು ವರ್ಷ ಪ್ರಸಿದ್ಧವಾಗಿದೆ ಮತ್ತು ಈಗ ತುಂಬ ಜನರ ಇದು ವರ್ಷಕ್ಕೆ ಜಾಸ್ತಿ ಜನಸಾಗರ ಕೂಡ ಬರ್ತದೆ. ಮತ್ತು ಇಲ್ಲಿ ಸುಮಾರು 11 ದಿವಸಗಳ ಕಾಲ ಈ ಹಬ್ಬ ನಡೀತದೆ. 11 ದಿವಸಗಳ ಕಾಲ ನಡೆಯುವಾಗ ಕಡೆಯ ದಿವಸ ಷಷ್ಠಿ ಮತ್ತು ಅದರ 2ನೇ ದಿವಸ ದೇವಸ್ಥಾನ ಅಂತ ಹೇಳಿ 2 ದಿವಸ ಕೂಡ ಒಂದು ಸುಮಾರು 7-8 ಸಾವಿರ ಜನ ಸೇರಿ ಭಾರಿ ವಿಜೃಂಭಣೆಯಿಂದ ಹಬ್ಬವಾಗಿ ಅದು ಮುಗಿಯುವುದು ಇದೇ ಒಂದು ಪಾರಂಪರಿಕವಾದಂಥ ಒಂದು ಇದರ ವ್ಯವಸ್ಥೆ. ಸರ್, ವಾರ್ಷಿಕವಾಗಿ ಭಾರಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ದೇವರ
ಗುಡಿಗಳಾಗಿರ್ಬೋದು, ಇನ್ನೊಂದಿರ್ಬೋದು, ಈ ದೇವಾಲಯ ಆವರಣ ಕೂಡ ಭಾರಿ ಅಭಿವೃದ್ಧಿ ಆಗುತ್ತೆ. ಇದ್ರ ಬಗ್ಗೆ ಏನು? ಹೌದು, ಈ ದೇವಾಲಯದ ಸ್ವಂತ ಈ ಜಾಗವಿದೆ. ಸೊ ವಿಶಾಲವಾಗಿ ಜಾಗ ಇರೋದರಿಂದ ಇವತ್ತು ಅಭಿವೃದ್ಧಿ ಕೆಲಸಗಳು ಕೂಡ ಎಲ್ಲರ ಸಹಕಾರ ಮತ್ತು ಇಲ್ಲಿಯ ಆಡಳಿತ ಮಂಡಳಿ ಎಲ್ಲರೂ ಕೂಡ ಒಳ್ಳೆಯ ಒಂದೇ ಒಂದು ಭಾವನೆಯಿಂದ ಮತ್ತು ಎಲ್ಲೂ ಯಾವುದೇ ಅಪಸ್ವರ ಇಲ್ಲದೆ ಒಂದು ಒಗ್ಗೂಡಿಕೆಯಿಂದ ಹೋಗೋದ್ರಿಂದ ಇವತ್ತು ಕಳೆದ ಹಲವಾರು ವರ್ಷಗಳಿಂದ ಸುಮಾರು 10-12 ವರ್ಷಗಳಿಂದ ಭಾರಿ ಉತ್ತಮವಾದ ಒಂದು ಅಭಿವೃದ್ಧಿ ಕಾರ್ಯ ಕೂಡ ಕಂಡುಕೊಂಡಿದೆ. ಮತ್ತು ಜನರು ಕೂಡ ಬಂದು ವ್ಯವಸ್ಥಿತವಾಗಿ ಇಲ್ಲಿ ಎಲ್ಲ ಪ್ರಸಾದವನ್ನು ಕೂಡ ನಾವು ಭಾರಿ ವ್ಯವಸ್ಥಿತವಾಗಿ ಕೂಡ ಹಂಚುವಂಥ ಕೆಲಸನೂ ಕೂಡ ಮಾಡ್ತಿದ್ದೇವೆ. ಈ ಬಾರಿ ಎಷ್ಟು ಸಾವಿರ ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ? ಸುಮಾರು 7,000-8 ಸಾವಿರ ಜನ ಅನ್ನ ಸಂತರ್ಪಣೆ ಮಾಡ್ತೀವಿ ಈ ದಿವಸ. ಪುನಃ ನಾಳೆಯೂ ಅದೇ ರೀತಿ ಒಂದು 6,000-7 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಆಗ್ತದೆ. ಪ್ರಧಾನ ಅರ್ಚಕರು ತುಂಬ ವರ್ಷದಿಂದ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ದೇವಾಲಯದಲ್ಲಿ ಪೂಜಾ ವಿಧಾನಗಳು ಯಾವ ರೀತಿ ಇದೆ, ಸೃಷ್ಟಿಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆಲಿದ್ದಾರೆ ಅರ್ಚಕರು, ಬನ್ನಿ ಮಾತಾಡ್ಸೋಣ. ಏನೆಲ್ಲ ಬೆಳಗಿಂದ ಇವತ್ತು ನಮಗೆ ಕಾರ್ತಿಕ ಮಾಸದ ದ್ವಾದಶಿ ಅಂತಂದರೆ 11 ದಿವಸದ ಮುಂಚೆ ನಾವು ಕೊಡಿಮರ ಅಂತ ಇಲ್ಲ, ಆದರೆ ಕೊಡಿ ಹಾಕುವ ಶಾಸ್ತ್ರ ಮಾಡಿಕೊಂಡು ಹಬ್ಬ ಪ್ರಾರಂಭ ಮಾಡ್ತೇವೆ. ಮಾರ್ಗಶಿರ ಮಾಸದ ಷಷ್ಠಿ ಪಂಚಮಿ ದಿವಸ ಸಪ್ತಮಿ ದಿವಸ ನಮಗೆ ದೇವರ ಉತ್ಸವ, ನೆರಪೋತ್ಸವ ಮತ್ತು ದೇವರ ಅಮೃತ ಸ್ನಾನ, ಅದು ಹಿಂದಿನಿಂದ ಬಂದಂಥ ಉತ್ಸವಗಳು. ಹಾಗೆ ಇವತ್ತಿನ ಶುಭ ದಿವಸದಲ್ಲಿ ಬೆಳಗ್ಗೆ ನಾವು ದೇವರ 9 ಸುತ್ತು ನೆತ್ತೆ ಬಲಿಯಾಗಿ ದೇವರ ಒಳಗೆ ಸೇರಿದ ಮೇಲೆ ತಕ್ಕ ಮುಖ್ಯಸ್ಥರು ಅವರ ಮನೆಗಿಂದ ಭಂಡಾರ ತಂದು ಇಲ್ಲಿ ಸೇವೆಗಳು ಪ್ರಾರಂಭವಾಗ್ತದೆ. ಬೆಳಗ್ಗೆಯಿಂದ ರುದ್ರಾಭಿಷೇಕ, ನಾಗಪೂಜೆ, ಆಶೇಷ ಪೂಜೆ ಎಲ್ಲ ಆಗ್ತದೆ. ಮಧ್ಯಾಹ್ನ ಸಾವಿರಾರು ಜನ ಬಂದು ದೇವರ ಅನ್ನ ಸಂತರ್ಪಣೆ ಮಾಡಿಕೊಂಡು ಜನ ಈ ಸತಿ ಜಾಸ್ತಿ ಆಗಿದೆ, ಸೇವೆಗಳು ಜಾಸ್ತಿ ಆಗಿದೆ, ಇದು ಚೆನ್ನಾಗಿ ಆಗಿದೆ. ವರ್ಷಂಪ್ರತಿ ದಿನ ದೇವಸ್ಥಾನದಲ್ಲಿ ಜನಸಂಖ್ಯೆ ಜಾಸ್ತಿ ಭಕ್ತಾದಿಗಳು ಜಾಸ್ತಿಯಾಗಿ ಬರ್ತಾರೆ. ದೇವರ ಕೆಲಸ ಅಭಿವೃದ್ಧಿಗಳೆಲ್ಲ ಚೆನ್ನಾಗಿ ಆಗ್ತಾ ಉಂಟು. ಭಕ್ತರಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ದೇವಾಲಯ? ಹರಿಹರ ಗ್ರಾಮದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾವು ವರ್ಷ ಬರ್ತಾಯಿದ್ದೀವಿ. ಇಲ್ಲಿ ನಿಜವಾಗಿಯೂ ಈ ದೇವಸ್ಥಾನದ ಮಹಿಮೆ ಹೆಂಗಿದ್ರೆ ತುಂಬ ನಮ್ಮ ಈ ಕುಕ್ಕೆ ಸುಬ್ರಹ್ಮಣ್ಯ ಕಳೆದು ಬಾಕಿ ಇಲ್ಲಿ ದೊಡ್ಡ ಜನ ಸೇರುವಂಥ ಈ ದೇವರ ಮಹಿಮೆ ಆಗಿ ಉಂಟು. ಹಾಗೆ ಇಲ್ಲಿ ಯಾರೋ ಒಂದು ಅವರು ಪರಕೆ ಮಾಡ್ಕೊಳ್ತಾರೆ ಅವ್ರ ಭಕ್ತಿಯಿಂದ, ಇಲ್ಲಿ ಹೇಳ್ದಂಗೆ ಆಗ್ತದೆ. ಅದನ್ನು ಎಲ್ಲ ಜನರು ಸೇರ್ತಾರೆ. ನಿಜವಾಗಿ ಇಲ್ಲಿ ಆಡಳಿತ ಮಂಡಳಿ ಇನ್ನೂ ಖುಷಿ ಪಡಬೇಕು. ಯಾಕಂದರೆ ಇದು ಅಧ್ಯಕ್ಷರು ಧರ್ಮಜ್ಯೋತಪ್ಪ ಅವರು ಬಂದು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಜ ಹೇಳೋಕ್ಕೆ ಹೆಮ್ಮೆ ಬರ್ತಾಯಿದ್ದೀನಿ. ಇನ್ನೊಂದು ನಿಜವಾಗಿಯೂ ಇಲ್ಲಿ ಪ್ರತಿಯೊಂದು ಶಿಸ್ತಿನಿಂದ ಕೂಡುಂಟು. ನಿಜವಾಗಿಯೂ ನಮಗೆ ಇಲ್ಲಿ ಭಕ್ತಾದಿಗಳಿಗೆ ಬರೋಕ್ಕೆ ಒಂದು ದೇವರ ಮೇಲೆ ಭಕ್ತಿ ಬರ್ತಾ ಉಂಟು ಈ ದೇವಸ್ಥಾನದಲ್ಲಿ. ಅದರಿಂದ ನಿಜವಾಗಿಯೂ ಈ ಆಡಳಿತ ಮಂಡಳಿಗೆ ಧನ್ಯವಾದನ ಹೇಳ್ತಾ ಇದ್ದೀನಿ. ನಿಜವಾಗಿಯೂ ಪ್ರತಿಯೊಬ್ಬರು ಇಲ್ಲಿ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ವೀಣಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.